ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ್ ಸಿಎಂ ಆಗಿದ್ದು ಬೇಜಾನ್ ಚೇಂಜಸ್ ಆಗ್ತಾ ಇದೆ. ಮಾಂಸದ ಅಂಗಡಿ ಬಂದಾಯ್ತು, ಆಂಟಿ ರೋಮಿಯೋ ಸ್ಕ್ವಾಡ್ ಅರೇಂಜ್ ಮಾಡಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಇಲಾಖೆಯಲ್ಲಿ ಇದ್ಕೊಂಡೇ ಕಾನೂನು ಬಾಹಿರ ಕೃತ್ಯಗಳನ್ನ ನಡೆಸುವ ವ್ಯಕ್ತಿಗಳಿಗೆ ನೆರವಾಗುವ ಪೊಲೀಸರಿಗೆ ಶಿಕ್ಷೆ ವಿಧಿಸಿದ ಉತ್ತರ ಪ್ರದೇಶದ ಗೃಹ ಸಚಿವರು ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈವರೆಗೆ 100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲಾಖೆಯಲ್ಲಿ ಇದ್ಕೊಂಡೇ ಭ್ರಷ್ಟಾಚಾರಿಗಳಿಗೆ, ಕಾನೂನು ಬಾಹಿರ ಕೃತ್ಯಗಳಿಗೆ ಹೆಲ್ಪ್ ಮಾಡೋ ಪೊಲೀಸರನ್ನ ಗುರುತಿಸಿ ಈ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯ ಡಿಐಜಿ ಜಾವೇದ್ ಅಹಮದ್ ಅವರ ಆದೇಶದ ಮೇರೆಗೆ ಗೃಹ ಇಲಾಖೆಯ ಸಚಿವರು ಆಗಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಗಾಜಿಯಾಬಾದ್, ಮೀರತ್ ಹಾಗೂ ನೋಯ್ಡಾಗಳಲ್ಲಿ ಅತಿ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದು, ಸಸ್ಪೆಂಡ್ ಆದವರಲ್ಲಿ ಅತಿ ಹೆಚ್ಚು ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಂತ ಹೇಳಲಾಗಿದೆ. ಸೊ ಯೋಗಿ ಆದಿತ್ಯನಾಥ್ ಸಿಎಂ ಆದ್ಮೇಲೆ ಒಬ್ಬೊಬ್ಬರಿಗೂ ಮಾರಿ ಹಬ್ಬ ಮಾಡ್ತಾ ಇದ್ದಾರೆ. ಸಿಎಂ ಆದ ಜೋಶಲ್ಲಿ ಯೋಗಿ ಇದನ್ನೆಲ್ಲ ಮಾಡ್ಕೊಂತ ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಎಲ್ಲಾನು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರತ್ತಾ ಕಾದ್ ನೋಡ್ಬೇಕಿದೆ. ಇದೇ ತರ ನಮ್ಮ ರಾಜ್ಯದಲ್ಲೂ ಯೋಗಿ ಮಾಡಿದ ತರಾನೇ ಎಲ್ಲಾ ಕೆಲ್ಸಗಳನ್ನು ಮಾಡಿದ್ರೆ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಅಕ್ರಮ ಕೆಲ್ಸಗಳಾಗ್ಲಿ ಅಥವಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯವಾಗ್ಲಿ ಏನೂ ನಡೆಯಲ್ಲ. ನೀವೇನಂತೀರಾ? ಒಪ್ಕೋತೀರಾ? ಹೌದು ಅನ್ನೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.